ಯೋಗಿನಾರಾಯಣ. ಶ್ರೀ ಕ್ಷೇತ್ರ ಕೈವಾರದ ಗವಿ ಬಳಿಯ ಶ್ರೀ ಯೋಗ ನರಸಿಂಹಸ್ವಾಮಿ ವೈಕುಂಠ ಯಾಗಶಾಲೆಯಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಅಂಗವಾಗಿ ಸದ್ಗುರು ಶ್ರೀ ಕೈವಾರ ತಾತಯ್ಯನವರು ರಚಿಸಿರುವ ಶ್ರೀರಾಮ ಭವತಾರಕ ಮಂತ್ರದ ಶ್ರೀರಾಮ ಕೋಟಿ ಜಪಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು. ಗವಿ ಯಾಗಶಾಲೆಯಲ್ಲಿರುವ ಶ್ರೀ ಗಣಪತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ವಿಗ್ರಹಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶ್ರೀಮತಿ ಉಷಮ್ಮ, ಸರೋಜಮ್ಮ, ದಾಕ್ಷಾಯಿಣಿರವರು ಪ್ರಾರ್ಥಿಸಿದರು. ಉಪನ್ಯಾಸಕರಾದ ಶ್ರೀಯುತ ವೆಂಕಟರಮಣಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ರವರು ಆತ್ಮಬೋಧಾಮೃತ ಪ್ರವಚನವನ್ನು ನೀಡಿದರು. ಶ್ರೀರಾಮ ಕೋಟಿ ನಡೆಯುವ ಸ್ಥಳದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು. ಆ ವೇದಿಕೆಯಲ್ಲಿ ಶ್ರೀರಾಮರ, ಕೈವಾರ ತಾತಯ್ಯನವರ ಭಾವಚಿತ್ರಗಳನ್ನು ಹಾಗೂ ಶ್ರೀ ಸೀತಾರಾಮರ ವಿಗ್ರಹಗಳನ್ನು, ಮಧ್ಯದಲ್ಲಿ ದೀಪ ಸ್ತಂಭವನ್ನು ಇಡಲಾಗಿತ್ತು. ಧರ್ಮಾಧಿಕಾರಿ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ 10ನೇ ತಿಂಗಳ ಶ್ರೀರಾಮ ಕೋಟಿ ಜಪಯಜ್ಞಕ್ಕೆ ಚಾಲನೆಯನ್ನು ನೀಡಿದರು. ಶ್ರೀ ಯೋಗಿನಾರಾಯಣ ಮಠ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ವಿವಿಧ ಗ್ರಾಮಗಳಿಂದ ಬಂದಿದ್ದ ಭಕ್ತಾದಿಗಳು ಶ್ರೀರಾಮ ಕೋಟಿ ಜಪಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. राम राम मुकुंद माधव, राम सद्गुरु केशव. राम राम मुकुंद माधव, राम सद्गुरु केशव. राम राम मुकुंद माधव, राम सद्गुरु केशव. राम दशरथ तनय देवा, राम श्री नारायण. राम दशरथ तनय देवा, राम श्री नारायण. राम राम मुकुंद माधव, राम सद्गुरु केशव. राम दशरथ तनय देवा, राम श्री नारायण. राम राम मुकुंद माधव, राम सद्गुरु केशव. వందనము శ్రీ వెంకటేశ్వర, వందనము జగదీశ్వర. వందనము శ్రీ వెంకటేశ్వర, వందనము జగదీశ్వర. వందనము శ్రీ విఠలేశ్వర, వందనము నారాయణ. వందనము శ్రీ విఠలేశ్వర, వందనము నారాయణ. రామ రామ ముకుంద మాధవ, రామ సద్గురు కేశవ. परम पावन पक्षी वाहन,
ಪದ್ಮನಾಭ ಜನಾರ್ದನ ಪರಮ ಪಾವನ ಪಕ್ಷಿವಾಹನ ಪದ್ಮನಾಭ ಜನಾರ್ದನ ಹರಿರೋ ಹರಿ ಕ್ಷೀರಾಧೀಶ మీదనే చాలా నిలచియున్నది మనసు నీకేల దయరాదురా నారాయణ నీకేల దయరాదురా నిమిష మాత్రం పైన మరువను నిజ నిదానము నీకే తెలుసును నిమిష మాత్రం పైన మరువను నిజ నిదానము నీకే తెలుసును త్రిజగవందిత దీన పాలక దురిత సమ్మర రామచంద్ర నీ మీదనే చాలా నిలచి ఉన్నది మనసు నీకేల దయరాదురా నారాయణ నీకేల ದಯರಾದುರಾ. ಭಗವದ್ಭಕ್ತರೇ, ಇದು 10ನೇ ತಿಂಗಳ ರಾಮಕೋಟಿ ಜಪಯಜ್ಞ ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ. 10 ತಿಂಗಳು ಅದು ಹೇಗೆ ಹೋಯಿತು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಹೇಗೆ ನಡೀತಾ ಇದೆ ಅಂತಂದರೆ, ಗುರುಗಳು ನಡೆಸ್ತಾ ಇದ್ದಾರೆ, ನಾವೆಲ್ಲ ನಡೀತಾ ಇದ್ದೀವಿ ಅಂತ ಪೂಜ್ಯ ಧರ್ಮಾಧಿಕಾರಿಗಳು ಯಾವಾಗೂ ಹೇಳ್ತಿರ್ತಾರೆ. ಆದ್ದರಿಂದ ತಾತಯ್ಯನವರೇ ಒಂದು ಕಡೆ ಹೇಳ್ತಾರೆ, ಗುರುಸೂತ್ರದಲ್ಲಿರುವ ಗುಣವಂತ ಬಳ್ಳ ಅಂತ. ಲಕ್ಷಾಂತರ ಕೋಟ್ಯಾಂತರ ಜನ ಎಲ್ಲ ಹಳ್ಳಿಗಳಲ್ಲಿ ಇದ್ದಾರೆ. ಆ ಕೋಟ್ಯಾಂತರ ಜನಗಳಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆದರೆ ಒಂದೊಂದು ಊರಿನಿಂದ ಒಬ್ಬರೋ ಇಬ್ಬರೋ ಗುರುಗಳು ಆಯ್ಕೆ ಮಾಡಿ ಇವತ್ತು ಒಂದು 100-200 ಜನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದಕ್ಕೆ ಗುರು ಕೃಪೆ ಇಲ್ಲದೆ ಸಾಧ್ಯವೇ ಇಲ್ಲ ನಾವೆಲ್ಲ ಇಲ್ಲಿ ಬರೋದಕ್ಕೆ. ಅದಕ್ಕೆ ಗುರುಸೂತ್ರ, ಆ ಸೂತ್ರದ ಒಳಗಡೆ ನಾವೆಲ್ಲರೂ ಒಳಪಟ್ಟಾಗ ಮಾತ್ರ ಅವ್ರು ಆಯ್ಕೆ ಮಾಡ್ಕೊತಾರೆ ಅಂಥೇಳಿ ನಾವೆಲ್ಲರೂ ಕೂಡ ಗುರುಗಳನ್ನ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡೋಣ. ಕಲಿಯುಗದಲ್ಲಿ ಧರ್ಮ ಇದೆ, ಅದು ಯಾವ ರೀತಿಯಾಗಿ ನಾವು ನೋಡಬೇಕು, ಯಾವುದು ಸೂತ್ರ? ತಾತಯ್ಯನವರೇ ಋಷಿ ಮುನಿಗಳು ಮಂತ್ರವನ್ನು ಕೊಟ್ಟಿದ್ದಾರೆ. ಆ ಮಂತ್ರ ಯಾವ ರೀತಿಯಾಗಿ ನಾವು ನೋಡಬೇಕು? ಭಕ್ತಿಯಿಂದ ನೋಡಬೇಕಪ್ಪ ಅಂದರು. ಭಕ್ತಿನೇ ಸೂತ್ರ ಆಗೋಯ್ತು, ಶರಣಾಗತಿ. ಎಲ್ಲ ಮಂತ್ರಗಳು ಆ ಒಂದೊಂದು ಯುಗದಲ್ಲಿ ಋಷಿ ಮುನಿಗಳು ಕೊಡುವಂಥ ಈ ಮಂತ್ರಗಳು, ಆ ಮಂತ್ರವನ್ನು ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ನಮಗೆ ಕಲಿಯುಗದಲ್ಲಿ ದಾರಿಯನ್ನು ಸಿಗ್ತದೆ. ಅದೇ ಈ ಒಂದು ಧರ್ಮದ ಧರ್ಮದಲ್ಲಿ ನಡೆದುಕೊಂಡು ಹೋಗಿ ನಮ್ಮ ಆತ್ಮವನ್ನು ಪರಮಾತ್ಮನ ಸೇರಬೇಕಾದ್ರೆ ಈ ತಾರಕ ಮಂತ್ರ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನೆಯ ದೇವ, ರಾಮ ಶ್ರೀನಾರಾಯಣ, ಇದು ತಾರಕ ಮಂತ್ರ ಅಂತ ಕೊಟ್ಟಿದ್ದಾರೆ. ತಾರಕ ಅಂದರೆ ಹುಟ್ಟು ಸಾವನ್ನ ಗೆಲ್ಲುವಂಥ ಮಂತ್ರ. ಕಲಿಯುಗದಲ್ಲಿ ಯಾರು ಕೊಟ್ಟಿದ್ದಾರೆ ಮಂತ್ರ? ಯಾರೂ ಕೊಟ್ಟಿಲ್ಲ. ತಾತಯ್ಯನವರೊಬ್ಬರೇ ಋಷಿ ಮುನಿಗಳಾಗಿ ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ, ಶ್ರೀರಾಮಚಂದ್ರ ಪಾದಾಲು ಗೋವಿಂದೋ, ಸದ್ಗುರು ತಾತಯ್ಯನವರ ಪಾದಾಲು ಗೋವಿಂದೋ, ಪಾರ್ವತಿ ಪತೆಯೇ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ.
ರಾಮ